ಸ್ನೇಹಿತರೆ, ಮೈಸೂರು ಜಿಲ್ಲೆ ಹೆಚ್ಡಿ ತಾಲೂಕು ಚಾಕಹಳ್ಳಿ ಎಂಬಲ್ಲಿ ಒಂದು 2 ವರ್ಷದ ಒಂದು ಹುಲಿಮರಿ ಜೋಳದ ಹೊಲದಲ್ಲಿ ಮೃತಪಟ್ಟಿದೆ. ಈ ಹುಲಿಮರಿಯ ಬಾಡಿ ಪಾರ್ಟ್ಸ್ಗಳು ಯಾವುದೋ ಒಂದು ಪ್ರಾಣಿ ಕಿತ್ತು ತಿಂದ್ಕೊಂಡು ಹೋಗಿದೆ. ಅದಕ್ಕೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಹೇಳೋದು, ಇದು ಸರಹದ್ದಿನ ಕಾಳಗದಲ್ಲಿ ಹುಲಿ ಮಧ್ಯೆ ನಡೆದಿರುವಂಥ ಫೈಟು. ಇದರಲ್ಲಿ ಮರಿ ಆಗಿರೋದ್ರಿಂದ ಗೆದ್ದ ಹುಲಿ ಅದನ್ನು ತಿಂದು ಹೋಗಿದೆ. ಜೊತೆಗೆ ಮತ್ತೆ ಬರ್ಬೋದು ಅಂಥೇಳಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಅಂತ ಹೇಳಿದರು. ಶನಿವಾರ ಘಟನೆ ನಡೆದಿದೆ. ಶನಿವಾರ ರಾತ್ರಿ ಎಲ್ಲ ಸ್ವಲ್ಪ ಮಾನಿಟರ್ ಮಾಡಿದ್ದಾರೆ. ಅದೇನು ಬಂತೋ ಇಲ್ಲೋ ಗೊತ್ತಿಲ್ಲ. ಭಾನುವಾರ ಅಷ್ಟೊತ್ತಿಗೆ ಅದನ್ನು ಬಾಡಿ ಪಾರ್ಟ್ಸ್ನೆಲ್ಲ ಸುಟ್ಟಾಕಿರ್ತಾರೆ, ಹುಗ್ದು ಹಾಕಿರ್ತಾರೆ, ಏನೋ ಮಾಡಿರ್ತಾರೆ. ಪೋಸ್ಟ್ಮಾರ್ಟಮ್ ಅಂತೂ ಆಗಿದೆ. ಅಲ್ಲಿನ CF ಆಗಿರುವಂತಹ ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ. ಅವರು ಈ ಬಂಡೀಪುರ ಟೈಗರ್ ರಿಸರ್ವಿನ ಡೈರೆಕ್ಟರ್ ಕೂಡ ಆಗಿದ್ದಾರೆ. ನಮಸ್ಕಾರ. ನಿನ್ನೆ ನಮ್ಮದು HD ಕೋಟೆ ತಾಲೂಕು KG ಹಳ್ಳಿಯಲ್ಲಿ ಒಂದು ಹುಲಿ ಸತ್ತು ಮೃತಪಟ್ಟ ಜಾಗ ಸಿಕ್ತು. ಆಮೇಲೆ ನಮ್ಮ ಸ್ಟಾಫ್ಗಳು, ಮೈಸೂರು DCF, ACF ಮತ್ತು ಮೈಸೂರು CF ಮೇಡಮ್ ಎಲ್ರಿಗೂ ಇನ್ಫಾರ್ಮೇಷನ್ ಬಂದು, ನಮಗೂ ಇನ್ಫಾರ್ಮೇಷನ್ ಬಂತು. ಹೋಗಿ ಅದೆಲ್ಲ ಇದು ಮಾಡಿದಾಗ ಅದು ಆ ಹುಲಿ ಮೃತಪಟ್ಟ ಜಾಗ ಅದು ಪೂರ್ತಿ ಸಿಕ್ಕಿದೆ. ಆಮೇಲೆ ಇವತ್ತು ಬಂದು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದರಲ್ಲಿ ನಮಗೆ ಹುಲಿ ಉಗುರಾಗಲಿ, ಅಲ್ಲಾಗಲಿ, ಈವನ್ ವಿಸ್ಕರ್ ಆಗಲಿ ಮತ್ತು ಅದರಲ್ಲಿರುವ ಎಲ್ಲ ವೈಟಲ್ ಆರ್ಗನ್ಸ್ ಇಂಟ್ಯಾಕ್ಟ್ ಆಗಿದೆ. ಸೊ ಆಮೇಲೆ ಇವತ್ತು ಅದನ್ನು PM ಮಾಡಿದಾಗ ಇನ್ಫೈಟಿಂಗಿಂದನೇ ಅದು ಇದಕ್ಕೆ ನೆಕ್ ಇಂಜುರಿ ಆಗಿ ಸೊ ಅದು ಡೆತ್ ಆಗಿದೆ ಅಂತ ನಮಗೆ ಕಂಡು ಬಂದಿದೆ. ಮತ್ತು ನಾವು ಅದನ್ನು ಯಾವುದೇ ಚಾನ್ಸ್ ತೊಗೋದ್ರಿಂದ ಎಲ್ಲ ಸ್ಯಾಂಪಲ್ ತೊಗೊಂಡಿದ್ದೀವಿ. ಈವನ್ ಏನೇನು ತೊಗೋಬೇಕು ಎಲ್ಲ ಸ್ಯಾಂಪಲ್ಸ್ ತೊಗೊಂಡಿದ್ದೀವಿ. ಅದನ್ನು ನಾವು ಈಗ ಅದನ್ನು ಟೆಸ್ಟಿಂಗ್ ಮಾಡೋಕ್ಕೆ ಈಗ ನಾವು ಕಳಿಸ್ತಾ ಇದ್ದೀವಿ. ಆದಮೇಲೆ ನಾವು ಕ್ಲೈಮ್ ಮಾಡ್ತೀವಿ ಅದನ್ನು ಪ್ರೂವ್ ಆಗುತ್ತೆ. ಸೊ ಇದು ಭವಿಷ್ಯ ಅದು ಒಳಗೆ ಅಥವಾ ಹೊರಗಡೆ ಫೈಟಿಂಗ್ ಆಗಿ ಮತ್ತೆ ಇಲ್ಲಿ ಬಂದು ಸತ್ತಿರಬಹುದು ಅಂತ ನಮ್ಮದು ಅನುಮಾನ. ಸೊ ನಾವು ಅದನ್ನು ಹೇಳೋ ಪ್ರಕಾರ ಎಲ್ಲ ಸ್ಯಾಂಪಲ್ಸ್ ಕಳಿಸಿ ಪ್ರೂಫ್ ತಗೊಂಡ ಮೇಲೆ ನಾವು ಅದು ಏನಾಯಿತು ಅಂತ ಮತ್ತೆ ಹೇಳ್ತೀವಿ. ಇವತ್ತು ಈ PM ಮಾಡುವಾಗ NTCA ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ನಮ್ಮ ಚೀಫ್ ಆಲೆ ವಾರ್ಡನ್ ಸಾಹೇಬ್ರು ಕೂಡ ಅವರು ಕೂಡ ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ಮತ್ತು 2 ಪಶು ವೈದ್ಯಾಧಿಕಾರಿಗಳು ಮತ್ತು CF ನಾನು ಪ್ರಾಜೆಕ್ಟ್ ಟೈಗರ್ ಮತ್ತು CF ಮೈಸೂರು ವಿರುದ್ಧ ಮತ್ತು ಎಲ್ಲರೂ ಇದ್ದರು. ಸೊ ಹಾಗಾಗಿ ನಾವು ಅದನ್ನು ಮತ್ತೆ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಕೋಟೆಯಲ್ಲಿ ಹುಲಿದು ಹಾವಳಿ ಜಾಸ್ತಿ ಆಗ್ತಾಯಿದೆ ಸರ್. ಈಗ ಬರ್ತಾರೆ ನಿಮ್ಮ ಸ್ಟಾಫ್ಗಳು GPS ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಟೆರಿಟರಿ ಯಾವುದನ್ನು ಇದು ಮಾಡ್ತಾಯಿಲ್ಲ ಸರ್, ಕರೆಕ್ಟಾಗಿ ಕುಮ್ಮಿಂಗ್ ಯಾವುದೂ ಮಾಡ್ತಾಯಿಲ್ಲ. ಸರ್ ಇದು ತಾಯಿ ಮರಿದು ವಿಚಾರನ ತಾಯಿ ಮರಿ ಅಂದರೆ ನಮ್ಮ ಸ್ಟಾಫ್ ಲಾಸ್ಟ್ 1 ತಿಂಗಳಿಂದ ಅವರು ಕಷ್ಟಪಟ್ಟು, ನಿಮಗೆಲ್ಲ ಗೊತ್ತಿದೆ, ಇದು ನಾವು ಈಸಿಯಾಗಿ ಹೋಗಿ ಹಿಡಿಯೋಕ್ಕೆ ಅಷ್ಟು ಸಾಧ್ಯ ಇಲ್ಲ. ಸೊ ಲೆಪರ್ಡು ಹೊರಗಡೆ ಇರುವುದು ಹಿಡಿಯೋಕ್ಕೂ ಹುಲಿ ಹಿಡಿಯೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇವ್ರುಗಳು ಕೂಡ 1 ತಿಂಗಳ ಕಾಲ ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಎವಿಡೆನ್ಸ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಪಡೋದು ಇದೊಂದು ತುಂಬ ಈಸಿ ಇಲ್ಲ, ಅಷ್ಟೊಂದು ಈಸಿ ಇಲ್ಲ. ನಿಮಗೂ ಗೊತ್ತಿರಬಹುದು, ಹುಲಿ ಒಂದು ಕಡೆಯಿಂದ ಬೇರೆ ಕಡೆ ಹೋಗುತ್ತೆ. ಅಂದರೆ ಅದು ತಾಯಿಯಿಂದ ಮರಿಗಳು ಬಿಟ್ಟ ಮೇಲೆ ಅದು ಹೊಸ ಜಾಗ ಹುಡ್ಕೊಂಡು ಹೋಗುತ್ತೆ. ಹೊಸ ಜಾಗ ಹುಡ್ಕೊಂಡು ಹೋಗುವಾಗ ಈ ಥರ ಒಂದು ಕ್ರಾಸ್ ಮಾಡುವಾಗ ಅಲ್ಲಿ ಹಳ್ಳಿಗಳಲ್ಲಿ ಜಮೀನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಭಾಳ ಭಾಳ ಪ್ರಪಾತನ ಮಟ್ಟು ನಿಮಗೆ ಗೊತ್ತಿದೆ. ನಮ್ಮ DCF ಮೈಸೂರಾಗಲಿ, ACF ಮೈಸೂರಾಗಲಿ, RF ಮೈಸೂರುಗಳು ಸುಮಾರು ಅದನ್ನು ಇಡ್ಲಿಕ್ಕೆ ಕೂಡ ಪ್ರಾರ್ಥನೆ ಮಾಡಿದರು. ಬಟ್ ನಮಗೆ ಹಿಡಿಕೆ ಆಗಲಿಲ್ಲ. ಹುಲಿ ಮರಿ ನಮ್ಮ ಕಾಡು ಒಳಗಡೆ ಇದ್ದರೆ ಅದು ಒನ್ಸ್ ಅದು ತಾಯಿಯಿಂದ ಹೋದ್ಮೇಲೆ ಹೊಸ ಜಾಗ ಹುಡ್ಕೊಂಡು ಹೋಗುತ್ತೆ. ಆವಾಗ ಈ ಥರ ಪಾಸ್ ಆಗುವಾಗ ಈ ಸಮಸ್ಯೆಗಳು ಬರ್ತದೆ ಹೊರತು ಜನ ಮೇಲೇನೋ ಯಾರ ಮೇಲೋ ಅದು ಅಟ್ಯಾಕ್ ಮಾಡೋಕ್ಕೋ ಅಥವಾ ಯಾರನ್ನೂ ಇದು ಮಾಡೋಕ್ಕೆ ಅದು ಪ್ರಯತ್ನ ಮಾಡಲ್ಲ. ಬಟ್ ಜನಗಳಿಗೆ ನಾವು ಏನು ಅರಿವು ಮೂಡಿಸ್ಬೇಕು ಅಂದರೆ, ಈ ಥರ ಹುಲಿ ಇದೆ ಅಂತ ಕಂಡು ಬಂದರೆ ಎಚ್ಚರಿಕೆಯಿಂದ ಇರಬೇಕು. ಅವರು ಒಂದಾಗಿ ಹೋಗಬಾರ್ದು, ಶಬ್ದ ಮಾಡಿಕೊಂಡು ಹೋಗಬೇಕು. ಆ ಥರ ಏನಂದರೆ ನಮ್ಮ ಜನ ಇದು ಇಂಪಾರ್ಟೆಂಟ್, ಅವ್ರ ಜೀವ ಭಾಳ ಇಂಪಾರ್ಟೆಂಟ್ ಇರುವುದರಿಂದ ಕೆಲವು ವಿಚಾರ ನಮ್ಮ ಅರಣ್ಯ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿಗಳು ಹೇಳ್ತಾರೆ. ಅದನ್ನು ಪಾಲನೆ ಮಾಡಿದರೆ ಸೊ ಅವ್ರಿಗೆ ಸೇಫ್ಟಿ ಆಗುತ್ತೆ. ಏನಿಲ್ಲ, ಇದು ಹುಲಿ ಏನು ಮಾಡ್ತದೆ ತಾನೇ ಹೋಗ್ಬಿಡುತ್ತೆ. ಅದು ಬೇರೆ ಜಾಗ ಹುಡ್ಕೊಂಡು ಬೇರೆ ಜಾಗಕ್ಕೆ ಹೋದ್ಮೇಲೆ ಇಲ್ಲಿಗೆ ಇರಲ್ಲ. ಸೊ ಅದು ಬೇರೆ ಹೊಸ ಜಾಗ ಹುಡುಕು ಬರೋಕ್ಕೆ ಈ ಥರ ಅದು ಇದ್ದೇ ಇರ್ತದೆ. ಇವರೆಲ್ಲ ಇನ್ನೊಂದು ಹೇಳೋ ಇಷ್ಟಪಡಿದ್ರೆ, ಇಲ್ಲಿರುವ ಜನ ಇವತ್ತು ನೆನ್ನೆ ನೋಡ್ತಾ ಇಲ್ಲ, ಕಾಲದಿಂದನೇ ಇವರೆಲ್ಲ ಹುಲಿ ನೋಡಿದ್ದಾರೆ, ಆನೆ ನೋಡಿದ್ದಾರೆ. ಸೊ ಒಂದೇ ಒಂದು ನಾನು ಎಲ್ರಿಗೂ ಹೇಳ್ಕೊಳ್ಳೋದೇನೆಂದರೆ, ಸ್ವಲ್ಪ ಜಾಗ್ರತೆಯಿಂದ ಸ್ವಲ್ಪ ಇರಬೇಕು ಅಂತ ನಾನು ಹೇಳ್ಕೊಳ್ತೀನಿ.
ಓಕೆ ಸರ್, ಥ್ಯಾಂಕ್ ಸರಹದ್ದಿಗಾಗಿ ನಡೆಯುವ ಕಾಳಗ ಅದು ಸಾಮಾನ್ಯವಾಗಿ ಸ್ವಲ್ಪ ಅಷ್ಟೇ ನಮ್ಮ ಜನರಿಗೆ ಗೊತ್ತಿರುತ್ತೆ. ಅಂದರೆ ಹುಲಿಗಳು ತಮ್ಮ ಒಂದು ಸರಹದ್ದನ್ನು ಮಾಡ್ಕೊಂಡಿರ್ತವೆ, ಅವುಗಳಿಗೆ ಅಲ್ಲಿಗೆ ಬಂದಾಗ ಅವುಗಳು ಬೇರೆ ಹುಲಿಗಳನ್ನು ಕೊಲ್ತವೆ ಅಂತ ಹೇಳಿ. ಇದು ಸುಮಾರು ಒಂದು 100 ಕಿಲೋಮೀಟ್ರ್ ಅಂದರೆ ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಹುಲಿ ಇರ್ಬೋದು ಅಥವಾ 20 ಹುಲಿ ಇರ್ಬೋದು. 20 ಹುಲಿ ಈ ಥರದ್ದು ಅಂದರೆ ಹೆಚ್ಚು ಹುಲಿಗಳಿದ್ದಾಗ ಈ ಥರ ಫೈಟ್ಗಳು ಸಾಮಾನ್ಯವಾಗಿ ನಡೆಯುತ್ತೆ. ಜೊತೆಗೆ ಸಾವಿನ ಪ್ರಮಾಣವೂ ಹೆಚ್ಚಿರುತ್ತೆ. ಯಾರೋ ಒಬ್ಬರು ಕಳ್ಳ ಬೇಟೆಗಾರರು ಅದನ್ನು ಕೊಂದುಬಿಟ್ಟು ಹುಲಿಯನ್ನು ಸಂತತಿಯನ್ನು ನಾಶ ಮಾಡಿದ್ರು ಅಂತಲ್ಲ, ಅವುಗಳವೇ ಹೆಚ್ಚಾದಂಗೆ ಬಡಿದ್ಕೊಂಡು ಸಾಯುವಂಥದ್ದು. ಸರಹದ್ದಿನಿಂದ ಇನ್ನೊಂದು ಸರಹದ್ದಿಗೆ ಅಲೆಯುವಂತಹ ಹುಲಿಗಳಿದೆಯಲ್ಲ, ಅವು ಸಹಜವಾಗಿ ಅವುಗಳಿಗೆ ನೆಲೆ ಇರೋದಿಲ್ಲ. ಅವುಗಳು ಬೇರೆ ಸರಹದ್ದಿಗೆ ಹೋದಾಗ ಅಲ್ಲಿನ ಹುಲಿಗಳ ಜೊತೆಗೆ ಕಾದಾಟ ಆಡಿ ಮೃತಪಡ್ತವೆ. ಇನ್ನು ಒಂದೇ ಸರಹದ್ದಿನ 2 ಟೈಗರ್ಗಳು ಅಲ್ಲಿನ ಹೆಣ್ಣು ಹುಲಿಗಾಗಿ ಕಾದಾಟ ಆಡಿ ಮೃತಪಡುವ ಸಾಧ್ಯತೆ ಇರುತ್ತೆ. ಇದೊಂದು ಅಚ್ಚರಿ ಅಂತಂದರೆ, ಒಂದು ಸರಹದ್ದಿನಲ್ಲಿರುವಂಥ ಅದಕ್ಕೆ ನಾವು ರೆಸಿಡೆಂಟ್ ಟೈಗರ್ ಅಂತ ಏನು ಕರಿತೀವಿ, ಅದು ಅಂದರೆ ಸ್ವಲ್ಪ ಡಾಮಿನೆಂಟ್ ಇರುವಂಥದ್ದು, ಅದು ಒಂದು ಮರಿಗಳನ್ನು ಕೊಂದು ಆ ತಾಯಿಯ ಜೊತೆಗೆ ಸಂಪರ್ಕಕ್ಕೆ ಬರೋಕ್ಕೆ ಆ ಮರಿಗಳನ್ನು ಕೊಲ್ಲುತ್ತೆ ಅಂತ ಹೇಳಿ ಹೇಳ್ತಾರೆ. ಅದರದ್ದೇ ಮರಿಗಳಾಗಿರೋಲ್ಲ ಅಂತಲೂ ಕೆಲವು ವಾದಗಳಿದ್ದಾವೆ. ಹೆಣ್ಣು ಹುಲಿಗಳಾಗಿದ್ದರೆ ಅದರ ಮರಿಗಳ ರಕ್ಷಣೆಗಾಗಿ ಅವು ಫೈಟ್ಗೆ ಇಳಿಲೇಬೇಕಾಗುತ್ತೆ. ಸ್ವಜಾತಿಯ ಪ್ರಾಣಿಗಳನ್ನು ಕೊಂದು ತಿನ್ನುವ ಒಂದು ಪ್ರಭೇದಕ್ಕೆ ಹುಲಿಯೂ ಸೇರಿಕೊಳ್ಳುತ್ತೆ. ಸಾಮಾನ್ಯವಾಗಿ ಇದು ಜಲಚರಗಳಲ್ಲಿ ಜಾಸ್ತಿ ಇರುತ್ತೆ. 90% ಜಲಚರಗಳಲ್ಲಿ ಅದರ ಪ್ರಭೇದಗಳು ಅವುಗಳದ್ದೇ ಆದಂತಹ ಒಂದು ಸಂತತಿಯನ್ನು ತಿಂದು ಅವುಗಳು ಬದುಕಬಲ್ಲವು. ಆದರೆ ಅದು ಹುಲಿಗಳಿಗೆ ಹೇಗೆ ಅನ್ನೋದು ತುಂಬ ಜನರಿಗೆ ಅಚ್ಚರಿ ಅನಿಸುತ್ತೆ. ಈಗೇನು ಈ ಮರಿ ಏನು ಮೃತಪಟ್ಟಿದೆ ಅದು ಕೂಡ ಅದು ಜಾತಿಯ ಭಕ್ಷಣೆ. ಅದು ಈ ತರಹ ಸ್ವಜಾತಿಯ ಒಂದು ಬೇಟೆಗೆ ಆಹಾರ ಸಿಗಲಿಲ್ಲ ಅಂತನೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಅಲ್ಲ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಹುಲಿ ಮತ್ತು ಆನೆಗಳು ಸ್ವಲ್ಪ ಚೆನ್ನಾಗೇ ಇದ್ದಾವೆ, ಸ್ವಲ್ಪ ಹೆಚ್ಚೇ ಇದ್ದಾವೆ ಅಂತ ಹೇಳಿ ನಮ್ಮ ಅರಣ್ಯ ಸಚಿವರು ಹೇಳಿದ್ದಾರೆ. ಯಾಕಂದರೆ ನಾವು ಸಂರಕ್ಷಣೆ ಕೊಡ್ತಾ ಇದ್ದೀವಿ. ಆನೆಗಳು 6500 ಸುಮಾರು ಆನೆಗಳಿದ್ದಾವೆ. ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಇವತ್ತು ಹುಲಿ ಸಂಖ್ಯೆಯಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇದು ಬರೀ ಫಾರೆಸ್ಟ್ ಕಡಿಮೆ ಇದೆ ಅನ್ನೋದೊಂದೇ ಕಾರಣ ಅಲ್ಲ, ಜೊತೆಗೆ ಇವುಗಳು ಹೆಚ್ಚಾದಂಗೆ ಅವುಗಳೇ ಬಡಿದ್ಕೊಂಡು ಸಾಯೋದು ಕೂಡ ಇದೆ. ಆದರೆ ಒಂದು ಹುಲಿ ಸತ್ತೋಗಿದೆ ಅಂತಂದರೆ ಅದು ನ್ಯಾಷನಲ್ ನ್ಯೂಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅಷ್ಟು ನಮ್ಮ ನ್ಯಾಷನಲ್ ಟೈಗರ್ ಅದು ಜೊತೆಗೆ ಅದನ್ನು ತುಂಬ ಕನ್ಸರ್ವ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹಣ ಹರಿದು ಬರುತ್ತೆ, ಸಾಕಷ್ಟು ಆಸಕ್ತಿಯನ್ನು ಸರ್ಕಾರ NGOಗಳು ಎಲ್ಲವೂ ತಳೆದುಕೊಂಡಿದ್ದಾವೆ. ಹುಲಿಗೆ ಸಿಕ್ಕಷ್ಟು ಪ್ರಾಮುಖ್ಯತೆ ನಮ್ಮ ದೇಶದಲ್ಲಿ ಇನ್ಯಾವುದಕ್ಕೂ ಸಿಕ್ಕಂಗಿಲ್ಲ. ಅದಕ್ಕಾಗಿ ಅದು ಒಂದೇ ಹುಲಿ ಎಲ್ಲೇ ಸತ್ತರೂ ಕೂಡ ಅದೊಂದು ರಾಷ್ಟ್ರೀಯ ನ್ಯೂಸ್ ಆಗಿ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ, TV ಗಳಲ್ಲಿ ಬರುತ್ತೆ. ಥ್ಯಾಂಕ್ ಯು.